ಮಲ್ಲಕಂಬ ಟೀಮ್. ಹಾಯ್, ಜೋರಾಗಿ ಹೇಳಿ. ಇನ್ನೂ ಬರ್ಲಿ. ಸರ್, ಇವರು ಪ್ರೇಮ ಮೇಡಮ್ ಅಂತ ಹೇಳಿ, ಇವರು ಅಮೋಕ್ ಸರ್ ಅಂತ ಹೇಳಿ, ಇವರು ಮಲ್ಲಕಂಬ ಟೀಮ್ ನ ಟೀಚ್ ಮಾಡ್ತಾರೆ. ಮಲ್ಲಕಂಬ ಅನ್ನೋದು ಒಳ್ಳೆ ಕಲೆ, ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ನಾವು ಇವ್ರ ಹತ್ರನೇ ಕೇಳೋಣ. ಮ್ಯಾಮ್, ಮಲ್ಲಕಂಬದ ಬಗ್ಗೆ ಹೇಳಿ. ನಮಸ್ತೆ ಸರ್. ಆಕ್ಚುಲಿ ಮಲ್ಲಕಂಬ ಅನ್ನೋದು ಇದೊಂದು ಅಪ್ಪಟ ದೇಶೀಯ ಕ್ರೀಡೆ ಅಂತಾನೆ ಹೇಳ್ಬೋದು. ಕ್ರೀಡೆ ಅಷ್ಟೇ ಅಲ್ಲದೆ ಒಂದು ಸಾಂಸ್ಕೃತಿಕ ಚಟುವಟಿಕೆಗೆ ಆಗಿ ಕೂಡ ಇವಾಗ ಮಲ್ಲಕಂಬ ಅನ್ನುವಂಥದ್ದು ಪ್ರಸಿದ್ಧಿ ಪಡೆದಿದೆ. ಮಲ್ಲಕಂಬದಲ್ಲಿ ಮೂರು ವೆರೈಟೀಸ್ ಬರ್ತವೆ. ಫಸ್ಟ್ ಒಂದು ಪೋಲ್ ಮಲ್ಲಕಂಬ ಅಂತ ಹೇಳಿ, ಅದನ್ನ ನಾವು ನೆಲದ ಮೇಲೆ ಉಗಿದ್ಬಿಟ್ಟು ಅದ್ರ ಮೇಲೆ ಕೆಳಗಡೆ ಯಾವ ತರ ನಾವು ಯೋಗಾಸನ ಮಾಡ್ತೀವಲ್ಲ ಅದೇ ರೀತಿ ಕಂಬದ ಮೇಲೆ ಯೋಗಾಸನ ಮಾಡೋದು. ದಟ್ ಈಸ್ ಕಾಲ್ಡ್ ಪೋಲ್ ಮಲ್ಲಕಂಬ. ನೆಕ್ಸ್ಟ್ ಒಂದು ರೋಪ್ ಮಲ್ಲಕಂಬ ಅಂತೆ. ಒಂದು ರೋಪ್ ಅನ್ನ ನಾವು ಮೇಲ್ಗಡೆಯಿಂದ ನೇತು ಹಾಕಿ ಅದ್ರ ಮೇಲೆ ಯೋಗ ಮಾಡೋದೇ ರೋಪ್ ಮಲ್ಲಕಂಬ. ನೆಕ್ಸ್ಟ್ ಒಂದು ಥರ್ಡ್ ಒಂದು ನೇತಾಡುವ ಮಲ್ಲಕಂಬ. ನೇತಾಡುವ ಮಲ್ಲಕಂಬ ಅಂದ್ರೆ ಮೇಲ್ಗಡೆ ಒಂದು ಕೊಂಡಿಗೆ ಕಂಬವನ್ನ ನೇತು ಹಾಕ್ಬಿಟ್ಟು ಅದ್ರ ಮೇಲೆ ಯೋಗ ಮಾಡುವಂತದ್ದು ನೇತಾಡುವ ಮಲ್ಲಕಂಬ. ಥ್ಯಾಂಕ್ ಯು ಸರ್. ಎಸ್ ಸರ್, ಮಲ್ಲಕಂಬದ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀರಾ? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಮೋಘ್ ಹಿರೇಮಠ್ ಅಂತ ಹೇಳಿ. ನಾನು ಮಲ್ಲಕಂಬದ ಕ್ರೀಡಾಪಟು ಮತ್ತು ಮಲ್ಲಕಂಬವನ್ನ ಟೀಚ್ ಮಾಡ್ತೀನಿ. ಮಲ್ಲಕಂಬ ಅನ್ನುವಂಥದ್ದು ಆಗಲೇ ನಮ್ಮ ಅಕ್ಕ ಹೇಳಿದಾಗೆ ಅಪ್ಪಟವಾಗಿರುವಂತಹ ದೇಶೀಯ ಕ್ರೀಡೆ. ನಾವು ಮೊದಲು ನಮ್ಮ ಅಣ್ಣ ತಮ್ಮರ ಬಗ್ಗೆ ತಿಳ್ಕೊಂಡು ಬೇರೆದವರ ಅಣ್ಣ ತಮ್ಮರ ಬಗ್ಗೆ ತಿಳ್ಕೋಬೇಕು. ಆದ್ರೆ ನಾವು ಇಂಗ್ಲೆಂಡ್ ನಲ್ಲಿ ಹುಟ್ಟಿರುವಂತಹ ಕ್ರಿಕೆಟ್ ಬಗ್ಗೆ ತಿಳ್ಕೊಂಡಿದೀವಿ. ಆದ್ರೆ ನಮ್ಮದೇ ದೇಶದಲ್ಲಿ ನಮ್ಮ ಹಿರಿಯರು ಆಡಿರುವಂತಹ ಗರಡಿಯ ಕಲೆ ಮಲ್ಲಕಂಬದ ಬಗ್ಗೆ ಯಾವ ಮಕ್ಕಳಿಗೆಲ್ಲ, ಯಾವ ಹಿರಿಯರಿಗೂ ಕೂಡ ಗೊತ್ತಿಲ್ಲ. ಇದು ನಮ್ಮ ದುರಾದೃಷ್ಟ. ಇದನ್ನ ನಾವು ನಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾಗಿದೆ. ನಮ್ಮ ಅಪ್ಪಟ ದೇಶೀಯ ಕ್ರೀಡೆಯ ಬಗ್ಗೆ ನಾವೆಲ್ಲರೂ ತಿಳ್ಕೊಳ್ಬೇಕಾಗಿದೆ. ತಿಳ್ಕೊಂಡದನ್ನ ಆಡಿದಾಗ ನಮ್ಮ ಸರ್ವಾಂಗಗಳು ಕೂಡ ಸುಂದರವಾಗಿ, ನಾವು ಜಿಮ್ಗೆ ಹೋದ್ರೆ ಏನನ್ನ ಗಳಿಸಬಹುದಲ್ಲ ಅದ್ರ 10 ಪಟ್ಟು ಮಲ್ಕಂಬ ಆಡೋದ್ರಿಂದ ಗಳಿಸಬಹುದು. ನಮ್ಮ ಏಕಾಗ್ರತೆ ಕೂಡ ಹೆಚ್ಚಿಗೆ ಆಗ್ತದೆ. ಅದರ ಜೊತೆಗೆ ಸದೃಢವಾದ ಮೈಕಟ್ಟನ್ನು ಕೂಡ ನಾವು ಮಲ್ಕಂಬ ಆಡೋದ್ರಿಂದ ಗಳಿಸಬಹುದು. ಇದು ಮಹಾರಾಷ್ಟ್ರದಲ್ಲಿ ಹುಟ್ಟಿರುವಂತಹ ಕ್ರೀಡೆ. ಇದೀಗ ಇಡೀ ರಾಜ್ಯಾದ್ಯಂತ ಅಲ್ಲದೆ ಇಡೀ ದೇಶಾದ್ಯಂತ ಪ್ರಚಲಿತಕ್ಕೆ ಬಂದು ಇದೀಗ ಮೋದಿ ಅವರ ಬಾಯಲ್ಲೂ ಕೂಡ ಮಲ್ಕಂಬ ಬರುವಂತಾಗಿದೆ. ಅಂದ್ರೆ ಮಲ್ಕಂಬಕ್ಕಿರುವಂತಹ ಶಕ್ತಿ ಸಾಮಾನ್ಯವಾದದ್ದಲ್ಲ. ಇದು ಮಲ್ಕಂಬಕ್ಕಿರುವಂತಹ ಒಂದು ಸಣ್ಣ ಮಾತುಗಳು. ಧನ್ಯವಾದ. ಈಗಿನ ದಿವಸಗಳಲ್ಲಿ ಕಲೆಗಳು ಎಲ್ಲೋ ಮಾಯ ಆಗ್ತಿದೆ ಅನ್ನೋ ಸಂದರ್ಭದಲ್ಲಿ ಇನ್ನೂ ಅದನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ ಸರ್, ತುಂಬಾನೇ ಖುಷಿ ಆಯ್ತು. ಅಂಡ್ ಉತ್ಸವ ಇವೆಂಟ್ಸ್ ಜೊತೆ ಇವತ್ತು ಮಲ್ಲಕಂಬ ಶೋ ನಿಮ್ದು ನಮ್ ಜೊತೆ. ಸೊ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಸರ್? ತುಂಬಾ ಎಕ್ಸೈಟೆಡ್. ಸರಿ.